ರೆಡಿ ಅವ ಇವ ಇಲ್ಲ ಮಾಡ್ಕೊಡೋದಂತೆ ಯಾವ ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನೀಗ ಟೇಕಲ್ ವೆಂಕಟೇಶ್ ಸರ್ ಅವರ ಒಂದು ಫಾರ್ಮಲ್ಲಿ ಇದ್ದೀನಿ. ಸೊ ಕಳೆದ ವಿಡಿಯೋದಲ್ಲಿ ಅವರ ಒಂದು ಹಳ್ಳಿಕಾರು ಓರಿಗಳನ್ನು ನೋಡಿದ್ರಿ. ಹಾಗೆ ಸಪ್ಲಮ್ಮ ಜಾತ್ರೆಗೆ ಅವರ ಒಂದು ಹಳ್ಳಿಕಾರು ಓರಿಗಳನ್ನು ಯಾವ ರೀತಿ ತಯಾರಿ ಮಾಡ್ತಾರೆ ಅಂತ ಕೂಡ ನಿಮಗೆ ತೋರಿಸಿದ್ರು. 5 ಜೊತೆ ಹಳ್ಳಿಕಾರು ಓರಿಗಳು ಅವರ ಒಂದು ಸಪ್ಲಮ್ಮ ಜಾತ್ರೆನಲ್ಲಿ 4ನೇ ತಾರೀಕು ಮೆರವಣಿಗೆಗೆ ಸಿದ್ಧ ಆಗ್ತಾ ಇದೆ. ತುಂಬ ಚೆನ್ನಾಗಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಜಾತ್ರೆಗೂ ಕೂಡ, ಹಾಗೆ ಮೆರವಣಿಗೆಗೂ ಕೂಡ ಸಾಕಷ್ಟು ಸಿದ್ಧತೆಯನ್ನು ಈಗಾಗಲೇ ಶುರು ಮಾಡಿದ್ದಾರೆ. ತುಂಬ ಜೋರಾಗಿರುತ್ತೆ ಮೆರವಣಿಗೆ. ಎಲ್ಲರೂ ಕೂಡ ಬಂದು ಜಾತ್ರೆಗೂ ವಿಸಿಟ್ ಮಾಡಿ ಆ್ಯಂಡ್ ಮೆರವಣಿಗೆಗೂ ಕೂಡ ಬಂದು ಮೆರವಣಿಗೆಯನ್ನು ತುಂಬ ಯಶಸ್ವಿಗೊಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅವರ ಫಾರ್ಮಲ್ಲಿರುವಂತಹ ದೇಶೀಯ ತಳಿಯ ಹಸುಗಳು ಓರಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸೊ ಎಲ್ಲ ರೀತಿಯ ದೇಶೀಯ ತಳಿಯ ಒಂದು ಹಸು ಓರಿಗಳನ್ನು ಅವರ ಒಂದು ಫಾರ್ಮ್ನಲ್ಲಿ ಇಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀರಾ ಪುಂಗನೂರು. ಸೊ ತುಂಬಾ ಚೆನ್ನಾಗಿದೆ ಪುಂಗನೂರು. ಸೊ ಬನ್ನಿ ಸರ್ನ ಮಾತಾಡಿಸ್ತಾ ಇಲ್ಲಿರುವಂತಹ ದೇಶೀಯ ತಳಿಗಳ ಒಂದು ಪರಿಚಯವನ್ನ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ಸಪ್ಲಮ್ಮ ಜಾತ್ರೆ ಬಗ್ಗೆ ತಿಳಿಸಿದ್ರಿ ಆ್ಯಂಡ್ ನಿಮ್ಮ ಸಪ್ಲಮ್ಮ ಜಾತ್ರೆನಲ್ಲಿ ನಿಮ್ಮ ಹಳ್ಳಿಕಾರು ಓರಿಗಳ ಮೆರವಣಿಗೆಯ ಬಗ್ಗೆ ಕೂಡ ತಿಳಿಸಿದ್ರಿ. ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಳ್ಳಿಕಾರು ಓರಿಗಳಲ್ಲದೆ ಸಾಕಷ್ಟು ನಮ್ಮ ದೇಶೀಯ ತಳಿಯ ಹಸು ಓರಿಗಳನ್ನು ಸಾಕ್ತಾ ಇದ್ದೀರಾ. ಸೊ ಏನು ಸರ್ ಉದ್ದೇಶ ಏನು ಸರ್? ನಮ್ಮ ಉದ್ದೇಶ ನಮ್ಮ ದೇಶದಲ್ಲಿರೋ ತಳಿ ಉಳಿಬೇಕು ಮೊಟ್ಟ ಮೊದಲ ಬಾರಿಗೆ. ಮತ್ತೆ ಆ ತಳಿಯ ಲಾಭದಾಯಕ ಅಂಶಗಳು ನಮಗೆ ಗೊತ್ತಾಗಿದೆ ಮಾ. ನೋಡಿ, ಇದು ಪುಂಗನೂರು ಗಿಡ್ಡ, ದೇಶದಲ್ಲೇ ಅತಿ ಚಿಕ್ಕ ಹಸು. ಈ ಹಸುವಲ್ಲಿ ಒಳ್ಳೆ ಹಾಲು ಕೊಡ್ತದೆ. ಹಾಲು ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಇದ್ರ ಹಸುವಲ್ಲಿ ಹಾಲು, ಸಕ್ಕರೆ, ಬೆಲ್ಲ ಎರಡು ಏನು ಹಾಕೋಷ್ಟಿಲ್ಲ. ಇದನ್ನ ಕರಿದ ತಕ್ಷಣ ಕುಡಿದ್ರೆ ವೆನಿಲಾ ಐಸ್ ಕ್ರೀಮ್ ಇದ್ದಂಗಿರುತ್ತೆ. ಬಹಳ ಚೆನ್ನಾಗಿರುತ್ತೆ. ನಾವು ಅದನ್ನ ಪ್ರಯೋಗ ಮಾಡ್ತಾ ಇದೀವಿ. ಬಹಳ ಮುದ್ದಾಗಿರುತ್ತೆ. ಬಟ್ ಹಾಲು ಇದ್ರ ಗಂಜಲ ಕೂಡ ಕುಡಿತೀವಿ ನಾವು. ತುಂಬಾ ಶ್ರೇಷ್ಠ, ಬಹಳ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಮನೆಯಲ್ಲಿ ಬೆಳಿಗ್ಗೆ 5 ರಿಂದ 6 ಗಂಟೆ ಒಳಗಡೆ ಪೂಜೆ ನಡೀತದೆ. ಪ್ರತಿದಿನ ನಡೀತದೆ ನಮ್ಮ ಮನೇಲಿ. ಹೌದು, ಪ್ರತಿದಿನ ನಮ್ಮ ಮನೇಲಿ ಗೋಪೂಜೆ ನಡೀತದೆ. ಪ್ರತಿದಿನ ನಡೀತದೆ. ಹಾಗಾಗಿ ತುಂಬಾ ವಿಶೇಷವಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ. ಎಷ್ಟು ದಿನ ಆಯ್ತು ನಿಮ್ಮ ಮನೆಗೆ ಬಂದಿದ್ದು? ನಮ್ಮ ಪುಂಗನೂರು ಗಿಡ ಅದು ತಾಯಿ ತಂದಿದ್ದು, ಮನೇಲೆ ಅದು ಹುಟ್ಟಿರೋದು. ನಮ್ಮ ಮನೇಲಿ ಆ ಕಡೆ ಇರೋದು. ಹೌದು, ಅದು ಮನೇಲೆ ಹುಟ್ಟಿದ್ದು. ಅದನ್ನ ಜೊತೆಗೆ ತಂದೆ. ಇದು ಹುಟ್ಟಿ 20 ದಿವಸ ಆಗಿತ್ತು. ಇದನ್ನ ತಾಯಿ ಮಗಳು ಕೂಡ ತಗೊಂಬಂದೆ. ಅದನ್ನ ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡವ್ರು. ನಮ್ಮ ಲಕ್ಷ್ಮಿ ಅಂತ ಕರೆದ್ರೆ ಬರ್ತದೆ ಅದಕ್ಕೆ. ಇದಕ್ಕೇನು ಹೆಸರಿಟ್ಟಿಲ್ಲ. ನಮ್ಮ ಮನೆಗೆ ಬಂದಿದ್ದು 3 ತಿಂಗಳಾಯ್ತು. ಹೊಸದಾಗಿ ತಗೊಂಡ್ಬಂದಿದೆ. ಯೂಟ್ಯೂಬ್ಗಳೆಲ್ಲ ಫುಲ್ ಫೇಮಸ್ ಆಗಿರೋದು ಇದೆ. ಹೆಸರಿಟ್ಟಿಲ್ಲ. ಅಮ್ಮ, ಅದು ತಾಯಿ ಮಗಳು ಎರಡೂ 12 ಲಕ್ಷ ಇದೆ. ತಾಯಿ ಮತ್ತೆ ಮಗಳು ಎರಡು ಎಲ್ಲಿ ತಂದಿದೆ ಸರ್? ಪುಂಗನೂರಲ್ಲಿ ತಂದಿದ್ದು. ಆಕ್ಚುಲಿ ಏನಂತಂದ್ರೆ ಪುಂಗನೂರು ಒಂದು ನಮ್ಮ ದೇಶೀಯ ತಳಿಗಳಲ್ಲಿ ಪುಂಗನೂರು ಕೂಡ ಒಂದು ತಳಿ. ಬಟ್ ಆದ್ರೆ ಸಾಕಷ್ಟು ಅಳಿವಿನಂಚಿನಲ್ಲಿರುವಂತಹ ಒಂದು ತಳಿ ಅಂತಾನೆ ಹೇಳ್ಬೋದು. ಈ ಒಂದು ಹಸು ಓರಿಗಳನ್ನು ಎಣಿಸ್ತಾ ಹೋದ್ರೆ ಕೇವಲ ಬೆರಳಿಕೆಯಷ್ಟು ಮಾತ್ರ ಹಸು ಓರಿಗಳು ನಮಗೆ ಕಾಣಸಿಗುತ್ತೆ. ಯಾಕೆ ಅಂತಂದ್ರೆ ಸಾಕಷ್ಟು ಜನ ಮುಂದೆ ಬರ್ತಾ ಇಲ್ಲ ಈ ಒಂದು ಹಸು ಓರಿಗಳನ್ನು ಸಾಕೋದಕ್ಕೆ. ಮಿನಿಯೇಚರ್ ಕಡೆಗೆ ಸಾಕಷ್ಟು ಜನ ವಾಲ್ತಾ ಇದ್ದಾರೆ. ಒರಿಜಿನಲ್ ಪುಂಗನೂರು ತಳಿ ಏನಿದೆ, ಸೊ ಇದನ್ನ ಹೆಚ್ಚಾಗಿ ತಂದು ತಮ್ಮ ಫಾರ್ಮ್ಗಳಲ್ಲಿ ಇಲ್ಲ ಮನೆಗಳಲ್ಲಿ ಸಾಕೋದ್ರಿಂದ ಖಂಡಿತವಾಗ್ಲೂ ಈ ಒಂದು ತಳಿಯನ್ನ ಅಭಿವೃದ್ಧಿ ಪಡಿಸ್ಬೋದು. ಸಾಕಷ್ಟು ಗುಣಲಕ್ಷಣಗಳನ್ನು ಹೊಂದಿರುವಂತಹ ತಳಿ. ಅಷ್ಟೇ ಅಲ್ಲ, ತಿರುಪತಿ ತಿಮ್ಮಪ್ಪನಿಗೆ ಪ್ರತಿನಿತ್ಯವೂ ಕೂಡ ಅಭಿಷೇಕಕ್ಕೆ ಈ ಒಂದು ಪುಂಗನೂರು ತಳಿಯ ಹಸುವಿನ ಹಾಲಿನಿಂದನೇ ಅಭಿಷೇಕ ಮಾಡುವಂಥದ್ದು. ಅಷ್ಟು ಶ್ರೇಷ್ಠವಾಗಿರುವಂತಹ ಒಂದು ತಳಿ. ಮತ್ತೆ ಈ ಒಂದು ತಳಿಯಲ್ಲಿರುವಂತಹ ಬರುವಂತಹ ಹಸುವಿನ ಒಂದು ಹಾಲಿನಲ್ಲಿಯೂ ಕೂಡ ಸಾಕಷ್ಟು ಒಂದು ಒಳ್ಳೆಯ ಕಂಟೆಂಟ್ ಇರುವಂತಹ ಒಂದು ತಳಿ. ಎಲ್ಲ ಒಂದು ರೋಗಕ್ಕೂ ಒಂದೇ ಮದ್ದು ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಒಂದು ಪುಂಗನೂರು ಹಸು ಮತ್ತು ಓರೆಗಳನ್ನು ಮನೆಯಲ್ಲಿ ಕಟ್ಕೊಳ್ಳೋದ್ರಿಂದ ಸಾಕಷ್ಟು ಒಂದು ಕಾಯಿಲೆಗಳನ್ನು ಕೂಡ ಗುಣಪಡಿಸ್ಕೋಬಹುದು. ಅಷ್ಟು ಒಂದು ವಿಶೇಷತೆಯನ್ನು ಹೊಂದಿರುವಂತಹ ಒಂದು ಹಸುಗಳು. ಸೊ ನೋಡೋದಕ್ಕೆ ಚಿಕ್ಕದಾಗಿದೆ ಅಂತೆಲ್ಲ ಓರಿಗಳು ಹೊಲ ಗದ್ದೆಗಳಲ್ಲಿ ಕೆಲಸವನ್ನು ಕೂಡ ಮಾಡ್ತವೆ. ಅಷ್ಟು ಸ್ಟ್ರಾಂಗ್ ಆಗಿರ್ತವೆ ಇವು ನೋಡೋದಕ್ಕೆ. ಸೊ ಈ ಒಂದು ಹೇಳೋದಾದ್ರೆ ಸರಿ ಒಂದು ಬಗ್ಗೆ, ಈಗ 3 ತಿಂಗಳಾಗಿದೆ ನಿಮ್ಮ ಮನೆಗೆ ಬಂದು, ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ. ನಾವು ಇದನ್ನ ಸುಮಾರು ಜನ ಕೇಳ್ತಾ ಇದ್ದಾರೆ. ಕೊಟ್ಟಿರೋ ವಾಪಸ್ ಕೇಳ್ತಾ ಇದ್ದಾರೆ. ಲೈಫ್ ಲಾಂಗ್ ನಮ್ಮ ಮನೇಲಿ ಇರುತ್ತೆ, ಕೊಡಲ್ಲ. ಬಹಳ ಮುದ್ದಾಗಿ ಬಹಳ ಚೆನ್ನಾಗಿರುತ್ತೆ. ಬಹಳ ಚೆನ್ನಾಗಿದೆ. ಇದನ್ನ ಲೈಫ್ ಲಾಂಗ್ ಕೊಡಲ್ಲ. ಇದ್ರ ಹಾಲು ಬೆಳಗ್ಗೆ 3 ಲೀಟರ್ ಬರುತ್ತೆ, ಸಂಜೆ 3 ಲೀಟರ್ ಬರುತ್ತೆ. ಇದ್ರದೇ ಕರು ಅದು. ಹೌದು, ನಾವು ಇದು ಲೈಫ್ ಲಾಂಗ್ ಇದು ನಾವು ಮಾರಾಟ ಮಾಡಲ್ಲ. ಬಹಳ ವಿಶೇಷವಾದ ತಳಿ ಇದು.
ಸೊ ನೋಡ್ತಾ ಇದ್ದೀರಾ, ಇದ್ರ ಹೆಸರು ಲಕ್ಷ್ಮಿ ಅಂತ ಇಟ್ಟಿದ್ದಾರೆ. ಇದ್ರದ್ದೇ ಮಗಳಿದು. ಸೊ ತುಂಬಾ ಚೆನ್ನಾಗಿದೆ. ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ? ಅದಕ್ಕೆ ಒಂದು 3 ತಿಂಗಳಾಗಿದೆ. 3 ತಿಂಗಳಾಗಿದೆ. ಸೊ 3 ತಿಂಗಳಾಗಿದೆ. ಇದ್ರ ಉದ್ದ ಇಷ್ಟೇ ಬೆಳೆಯುವಂಥದ್ದು. ಸಾಮಾನ್ಯವಾಗಿ ಏನು ಅಂತಂದ್ರೆ ಅತಿ ಹೆಚ್ಚು ಅಂತಂದ್ರೆ ಒಂದು 3.5 ಮ್ಯಾಕ್ಸಿಮಮ್ ಹಸು ಒಂದು 4 ಅಡಿಯಷ್ಟು ಬೆಳೆಯುತ್ತೆ ಅಷ್ಟೇ ಇದರ ಒಂದು ಎತ್ತರ. ಸೊ ಇದೇ ಇದರ ಒಂದು ಗುಣಲಕ್ಷಣಗಳು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಹಸು ಒಟ್ಟಿನಲ್ಲಿ ಯಾರಿಗೂ ಕೊಡೋದಿಲ್ಲ, ನಿಮ್ಮ ಮನೆಯಲ್ಲೇ ಉಳಿಸ್ಕೊಳ್ತೀರಾ. ತುಂಬಾ ಚೆನ್ನಾಗಿದೆ. ಪ್ರತಿನಿತ್ಯ ಗೋಪೂಜೆ ಮಾಡೋ ವಿಶೇಷತೆ ಸರ್ ಮನೆಯಲ್ಲಿ? ಪ್ರತಿನಿತ್ಯ ನಮ್ಮ ತಾತ ಮುತ್ತಾತ ಕಾಲದಿಂದನೂ, ನಮ್ಮ ತಂದೆ ಕಾಲದಿಂದ, ನಮ್ಮ ಕಾಲದಿಂದ, ನಮ್ಮ ಚಿಕ್ಕಪ್ಪ ಇದ್ದಾರೆ ಕೃಷ್ಣಪ್ಪ ಅಂತ, ಅವರಿಂದ ಇಟ್ಕೊಂಡು ನಾವೆಲ್ಲನೂ ಪ್ರತಿದಿನ ನಮ್ಮ ಮನೆಯಲ್ಲಿ ಗೋಪೂಜೆ ನಡೀತದೆ. ಹೌದು. ಸೊ ತುಂಬಾ ಎಲ್ಲ ಮನೆ ಮಂದಿ ಎಲ್ಲ ಸೇರಿ ತುಂಬಾ ವಿಶೇಷವಾಗಿ ಕಾಳಜಿ ವಹಿಸಿ ಸಾಕ್ತೀರಾ ಅನ್ಸುತ್ತೆ. ಸೊ ಆ ಒಂದು ಬಾಂಡಿಂಗ್ ಇದ್ರೆ ಖಂಡಿತವಾಗ್ಲೂ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ತುಂಬಾ ಚೆನ್ನಾಗಿದೆ. ಬನ್ನಿ, ಈ ಕಡೆ ಇರೋಂಥದ್ದು ಒಂದು ಪೇರ್ ಇದೆ, ತುಂಬಾ ಮುದ್ದಾಗಿದೆ, ನೋಡೋಣ. ದಿನ ಮನೇಲಿ ಪೂಜೆ ಮಾಡ್ತೀವಿ, ಮತ್ತೆ ಬಾಳೆಹಣ್ಣು ಕೊಡ್ತೀವಿ. ಎಲ್ಲರೂ ಚೆನ್ನಾಗಿ ಕಳ್ಕೊಂಡು. ಓಕೆ, ಏನ್ ಕೊಡ್ತೀರಾ ಫುಡ್ ಇದಕ್ಕೆ ವಿಶೇಷವಾಗಿ? ಇಲ್ಲಿ ಮಾಮೂಲಿ ಎಲ್ಲ ಹುಲ್ಲು, ಹಸಿ ಹುಲ್ಲು, ಒಣ ಹುಲ್ಲು ಎರಡೂನು. ನಾವು ಪೂಜೆ ಮಾಡಿದ್ರೆ ಬಾಳೆಹಣ್ಣು ಮಾಡ್ತೀವಿ. ಬೆಳಿಗ್ಗೆ ಬಾಳೆಹಣ್ಣು ಕೊಡ್ತೀರಾ? ನೀವೇ ಮಾಡೋದ ಪ್ರತಿನಿತ್ಯ ಪೂಜೆ? ಎಲ್ಲರೂ ಮಾಡ್ತೀರಾ? ಯಾರು ಫ್ರೀ ಇದ್ರೆ ಅವ್ರು ನೋಡ್ಕೊಂಡು ಮಾಡ್ತೀರಾ. ತುಂಬಾ ಚೆನ್ನಾಗಿ. ಇದಕ್ಕೇನಾದ್ರೂ ಹೆಸರಿಟ್ಟಿದ್ದೀರಾ? ಇದು ಓರಿಗಳ ಹಸುಗಳ ಹೆಣ್ಣದೆ. ಇದಕ್ಕೇನು ಹೆಸರಿಟ್ಟಿಲ್ಲ? ಹೆಸರಿಟ್ಟಿಲ್ಲ. ಸೊ ಎಷ್ಟು ದಿನಗಳಾಯ್ತು ನಿಮ್ಮ ಮನೆಗೆ ಬಂದಿವು? 1 ವರ್ಷ ಆಗಿದೆ. ಇದು 1 ವರ್ಷ ಆಗಿದೆ. ಸೊ ತುಂಬಾ ಮುದ್ದಾಗಿದ್ದಾವೆ ಹಸುಗಳು, ತುಂಬಾ ಮುದ್ದಾಗಿದ್ದಾವೆ. 1 ವರ್ಷ ಆಗಿದೆ ಇವ್ರ ಮನೆಗೆ ಬಂದು. ತುಂಬಾ ಮುದ್ದಾಗಿದ್ದಾವೆ ನೋಡೋದಕ್ಕೆ. ಇವುಗಳನ್ನೆಲ್ಲ ಸಾಕಿ ಪೋಷಣೆ ಮಾಡ್ತಾರಲ್ಲ ಇವರು, ಇವ್ರನ್ನೂ ಒಂದು ಪಾಯಿಂಟ್ ಹೈಲೈಟ್ ಮಾಡಿ. ಸರಿ ಸರಿ. ಇದರಲ್ಲಿ PhD ಮಾಡಿಬಿಟ್ಟಿದ್ದಾರೆ. ಹೌದಾ? ಇವರಿದಾರಲ್ಲ, ಈ ಸಾಕಾಣಿಕೆ ಮಾಡೋದ್ರಲ್ಲಿ PhD ಮಾಡಿಬಿಟ್ಟಿದ್ದಾರೆ. ಯಾವ ಡಾಕ್ಟರ್ಗಳು ಇಲ್ಲ, ಯಾವ ಇದು ಇಲ್ಲ ಅವ್ರ ಮುಂದ್ಗಡೆ. ಅವ್ರು ನೋಡಿದ್ರೆ ಬಲಿ ಖುಷಿ ಆಗುತ್ತೆ ನನಗೆ. ಈ ಕಡೆ ಬೇಕು. ಎಲ್ಲೆಲ್ಲಿದು ಬಿಡ್ಬೇಡ ಹೊಳೆಯಕ. ಸರ್ ಕರುಗಳು ತುಂಬಾ ಮುದ್ದಾಗಿದೆ. ಎಷ್ಟು ತಿಂಗಳು ಅಮ್ಮ? ಇವಾಗ ಇನ್ನೂ 1 ತಿಂಗಳಾಗಿದೆ ಅಷ್ಟೇ. 1 ತಿಂಗಳಾಗಿದೆ. ನಮ್ಮನೇಲೆ 2 ಹಸ ನೋಡ್ರಿ. ನಾವು ಓರಿನ ಮೇಯಿಸೋದೇ ಒಂದೇ ಅಲ್ಲ, ನಮ್ಮನೇಲೆ ಹುಟ್ಟಿರೋಂಥ ಕರುಗಳು ಬ್ರೀಡಿಂಗ್ ಪರ್ಪಸ್ಗೆ ನೋಡಿ ಒಳ್ಳೆ ಹಸು 2 ಹಸು ಇಟ್ಕೊಂಡಿದೀವಿ. ಆ 2 ಹಸುವಲ್ಲಿ 2 ಕರ ಗಂಡು ಕರು ಹುಟ್ಟವೆ. 2 ತರ್ಬಳ್ಳಿ ನಾಣ್ ಸಮಣ್ಣ ಅಂತಿದ್ದಾರೆ HKS ಅಲ್ಲಿ. ಅವರು ಓರಿಗೆ ಹುಟ್ಟಿ 2 ಒಂದೇ ಓರಿಗೆ ಹುಟ್ಟಿರೋವು. ಹೌದೌದು. ಬರೋ ವರ್ಷ ಒಂದ್ ಜೊತೆ ಒಳ್ಳೆ ಕರ ಆಗ್ತವೆ. ನಾವು ಓರಿ ಸಾಕೋದೇ ಅಲ್ಲ, ನಾವು ಬ್ರೀಡಿಂಗ್ ಪರ್ಪಸ್ಗೂ ಹಸುಗಳು ಇಟ್ಕೊಂಡು ಇವನ್ನ ಇಲ್ಲೇ ಜನರೇಷನ್ ಮಾಡಿ ಉತ್ಪತ್ತಿ ಮಾಡೋ ಕೆಲಸನೂ ನಾವು ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಎಷ್ಟು ತಿಂಗಳಾಗಿದೆ ಅಂದ್ರೆ ಸರ್? 1 ತಿಂಗಳಾಗಿದೆ. 1 ತಿಂಗಳು ಕರುಗಳು, ಹೋರಿಗರುಗಳು ತುಂಬಾ ಚೆನ್ನಾಗಿದೆ. ಬನ್ನಿ ಹಸುಗಳನ್ನು ನೋಡೋಣ. 2 ಹಸುಗಳು ಕೂಡ ಇದೆ. ಬ್ರೀಡಿಂಗ್ ಪರ್ಪಸ್ಗೋಸ್ಕರ 2 ಹಳ್ಳಿಕರ ಹಸುಗಳನ್ನು ಕೂಡ ಸಾಕ್ತಾ ಇದೀವಿ ಅಂತ ಹೇಳ್ತಿರು. ಬನ್ನಿ ನೋಡೋಣ. ಹಂಗೆ ತಗೊಳ್ಳಿ, ಅದು ಅಲ್ಲಿ ಹೋಗ್ಬೇಕಾ? ಅಲ್ಲ ಅವ್ರು ಹಂಗೆ ತಗೊಳ್ಳಿ ಅಂದ್ರೆ. ನೋಡಿ 2 ಹಸ, ಈ 2 ಹಸು ಕರ ಅವು. ಬಾಮ ಸುಮ್ಮನೆ ಹೆಲ್ಮೆಟ್ ಬೇಡ, ಇದೊಂದು ಹಸ, ಅದೊಂದು ಹಸ ಅಮ್ಮ. ಅದು ಒಂದು ಕರು, ಇದ್ರದ್ದೊಂದು ಕರು. ಇಲ್ಲ
ಸೊ ನೋಡ್ತಾ ಇದ್ದೀರಾ ಇದು ಹಳ್ಳಿಕಾರ್ ಹಸು ಆಗ್ಲೇ ನೋಡಿದ್ರಲ್ಲ ಇದ್ರದ್ದೇ ಕರುಗಳು ಕರು ಇದ್ರದ್ದೊಂದು ಅದ್ರದ್ದೊಂದು ಅದ್ರದ್ದೊಂದು ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದಿರೋದು ಸರ್ ಹಸುಗಳಿವು? ಅಮ್ಮ ಇವು ಇರ್ಸಾವಿ ಹತ್ರ ರುದ್ರಣ್ಣ ಅಂತಿದ್ರು, ಅವ್ರ ಹತ್ರ ತಂದೆ ಹಸು ಇದು. ಹೌದು, ತುಂಬಾ ಚೆನ್ನಾಗಿದೆ. ಸೊ ಈಗ ಹಸುಗಳನ್ನ ಇಟ್ಕೊಳ್ತೀರಾ ಬ್ರೀಡಿಂಗ್ ಪರ್ಪಸ್? ಹೌದು. ಇನ್ನು ಜಾಸ್ತಿ ಮಾಡ್ಬೇಕಂತಿದೀನಮ್ಮ. ಹೌದು, ಹಸುಗಳು ನಾಟಿ ಹಸುನ ಬ್ರೀಡಿಂಗ್ ಪರ್ಪಸ್ಗೆ ನಾವೇ ಉತ್ಪತ್ತಿ ಮಾಡೋಣ ಅಂತ. ಈಗ ನಶಿಸಿ ಹೋಗ್ತಾ ಇದೆ ಹಳ್ಳಿಕಾರು. ಅದರಿಂದ ಈಗ ಮಂಡ್ಯ, ರಾಮನಗರ, ಹಾಸನ, ಮೈಸೂರಲ್ಲಿ ಮೊದಲು ಯಥೇಚ್ಛವಾಗಿ ಸಿಗ್ತಾ ಇತ್ತು. ಈಗ ಅಲ್ಲಿನೂ ಕಡಿಮೆ ಆಗಿದೆ. ಅದಕ್ಕೆ ನಾವೇ ಇಂಥದ್ದು ಒಳ್ಳೆ ಒಂದು 10-15 ಹಸನ ಮಾಡಿ ನಾವೇ ಇಲ್ಲೇ ಉತ್ಪತ್ತಿ ಮಾಡೋಣ ಅಂತ ಕೂಡ ನನ್ನ ಯೋಚನೆ ಇದೆ ಮುಂದೆ. ಸೊ ಮುಂದಿನ ವರ್ಷ ಹಂಗಾದ್ರೆ ನಾವು ನಿಮ್ಮ ಒಂದು ಫಾರ್ಮ್ ಅಲ್ಲಿ ಇನ್ನೂ ಸಾಕಷ್ಟು ಹಸು ನೋಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಇದೇ ರೀತಿ ಮುಂದುವರಿಸಿ ಸರ್. ಅನುಭವ ಸೊ ಹೇಳಿ ಫುಲ್ಲು ಅಲ್ಲಿಂದ ಲಕ್ಷ್ಮಿ ಅಂದ್ರೆ ಎದೆ ಕರೀತದೆ. ಹೌದಮ್ಮ, ಆಕ್ಚುಲಿ ಇದು ಈಗ ಸ್ವಲ್ಪ ದಪ್ಪ ಆಗಿದೆ, ಚಿಕ್ಕ ಮಗು ತರ ಆಯ್ತು. ನೀವು ಮಗು ತರ ಮುದ್ದಾಡ್ಬೋದು ಅದು. ಸೊ ಇದ್ರ ಹೆಸರು ಲಕ್ಷ್ಮಿ. ತುಂಬಾ ಚೆನ್ನಾಗಿದೆ, ತುಂಬಾ ಪ್ರೀತಿಯಿಂದ ಸಾಕ್ತಾರೆ ಇವ್ರ ಮನೆಯಲ್ಲಿ. ಲಕ್ಷ್ಮಿ ಅಂತ ಕರೆದ್ರೆ ಸಾಕು ಬರುತ್ತೆ. ತುಂಬಾ ಕ್ಯೂಟ್ ಆಗಿದೆ. ಇದ್ರದ್ದು ಒಂದು ಕ್ಯಾರೆಕ್ಟರ್ ಹೇಳ್ತೀನಿ ನೋಡಿ. ಮನುಷ್ಯ ಎಷ್ಟೇ ಸ್ಟ್ರೆಸ್ ಅಲ್ಲಿ ಇರ್ಲಿ, ಒತ್ತಡದಲ್ಲಿದ್ದಾಗ ಇದರದ ಮುಖ ಒಂದ್ಸಲ ನೋಡಿದಾಗ ಆ ಒತ್ತಡ ಎಲ್ಲ ಕಡಿಮೆ ಆಗತ್ತೆ. ಹಾಗೆ ಅಷ್ಟು ಫೀಲ್ ಕೊಡುತ್ತದು. ಸೊ ಚೆನ್ನಾಗಿದೆ, ಬನ್ನಿ ಒಳಗಡೆ ಹೋಗೋಣ. ಸೊ ನೋಡ್ತಾ ಇದ್ದೀರಾ ಸಾಕಷ್ಟು ದೇಶೀಯ ತಳಿಯ ಒಂದು ಹಸು ಓರಿಗಳಿದೆ. ಸೊ ಬನ್ನಿ ಎಲ್ಲವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಸರ್ ಹತ್ರ. ಸರ್ ತುಂಬಾ ಎಲ್ಲ ದೇಶೀಯ ತಳಿಗಳನ್ನು ಸಾಕಿದ್ರೆ, ಎಲ್ಲ ವೆರೈಟಿ ಇದೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ ಸರ್. ಇದು ಗಿರ್ ಹಸು ಅಮ್ಮ. ಇದು ಕರ ಹಾಕಿದೆ, ಹಾಲು ಕರಿತಾ ಇದೆ. ಇದು ಬೆಂಗಾಲ್ ಗೂಳಿ. ಇದು ಆಂಧ್ರ ಪ್ರದೇಶದ ತಳಿ. ಇದು ನಮ್ಮ ಹಳ್ಳಿಕಾರ. ಇದು ಅದು ಮುರ್ರಾ ಎಮ್ಮೆ. ಅದು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಅದು ಗೋದಾವರಿಲಿ ಕ್ರಾಸ್ ಹಸು. ಇದು ಅದು ಇದನ್ನ ತಗೊಂಬಂದೆ. ಅದು ಮುರ್ರಾ ಎಮ್ಮೆ, ಅದು ಗೂಳಿ. ಅದು ಗೂಳಿನ ರೆಡಿ ಮಾಡ್ತಾ ಇದ್ವಿ ಮನೆಯಲ್ಲೇ. ಇದು ಗಿರಸ್ಸು. ಗಿರ್ರೆ. ಇದು ಈ ಕಡೆ ಇರೋವೆಲ್ಲ ಗಿರೆ. ಗಿರು ಒಂದು ಮನೆಗೆ ಉಪಯೋಗಿಸ್ಕೊಂತೀವಿ. ಆ ಕಡೆ ಲಾಸ್ಟ್ ಗೂಳಿ ರೆಡಿ ಮಾಡ್ತಾ ಇದ್ವಿ ಗಿರ್ರಲ್ಲಿ. ಅದು ಗೂಳಿ ರೆಡಿ ಮಾಡ್ತಾ ಇದೀವಿ. ಬನ್ನಿ, ಗಿರ್ರಲ್ಲಿ ಗೂಳಿ ಇದೆ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಮುರ್ರಾ ಎಮ್ಮೆನಲ್ಲಿ ಇದು ಗೂಳಿ, ಇದು ಮುರ್ರಾನಲ್ಲಿ ಇದು ಗೋಳಿ, ಅಂಡ್ ಇದು ಮುರ್ರಾ. ಇಲ್ಲೊಂದು ಓಂಗಲ್ ಇದೆ ಅಂಡ್ ಇಲ್ಲಿ ಗಿರ್ ಇದೆ. ಇದು ಗಿರಲ್ಲಿ ಗೂಳಿಗೆ ರೆಡಿ ಮಾಡ್ತಾ ಇದೀವಿ ಇದನ್ನ. ಇದು ಗಿರ್ ಅಂದ್ರೆ ನೀವೇ ಕ್ರಾಸಿಂಗ್ ನೆಕ್ಸ್ಟ್ ಸ್ಟಾರ್ಟ್ ಹೌದು. ಗಿರ್ ಹಸುವಿನ ಫಾರ್ಮ್ ಏನಾದ್ರು ಮಾಡುವಂತಹ ಉದ್ದೇಶ ಇದೆಯಾ ನೆಕ್ಸ್ಟ್ ಸರ್? ಮುಂದೆ ಏನೇನು ಭಗವಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಬಟ್ ಯಾವ್ಯಾವ್ದು ನನಗೆ ಒಳ್ಳೆ ತಳಿ ಇದೆ ಅಂತಂದ್ರೆ ಅದು ಬೇಕನ್ಸಿ ಅದು ತಂದ್ಬಿಡ್ತೀನಿ. ನಮ್ಮ ಡಾಕ್ಟರ್ಗೆ ವಾಟ್ಸಪ್ ಮಾಡ್ತೀನಿ, ಅವ್ರ ಸಜೆಷನ್ ಕೇಳ್ತೀನಿ, ಅವ್ರು ಒಳ್ಳೆ ಸಜೆಷನ್ ಕೊಡ್ತಾರೆ. ನಿಜಕ್ಕೂ ನಾನು ಅವ್ರನ್ನ ಹೊಗಳೋದಲ್ಲ, ನಿಜಕ್ಕೂ ಈ ಮೂಕ ಪ್ರಾಣಿಗಳ ವಿಚಾರದಲ್ಲಿ ಭಗವಂತ ಅವ್ರ ಫ್ಯಾಮ್ಲಿಗೆ ಎಷ್ಟು ಒಳ್ಳೇದು ಮಾಡ್ಬೇಕು ಅಷ್ಟು ಮಾಡ್ಬೋದು. ಯಾಕಂದ್ರೆ ರೈತರಿಗೆ ಮೊಬೈಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರೆ ಅವರು. ಕಾಲ್ ಮಾಡಿದ್ರೆ ಅರ್ಧ ಗಂಟೆ 1 ಅವರಲ್ಲಿ ಹಳ್ಳಿಗಳಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ಗೌರ್ಮೆಂಟ್ ಡಾಕ್ಟ್ರು ಯಾರು ಆ ಥರ ಸರ್ವಿಸ್ ಮಾಡೋದು ನೋಡೇ ಇಲ್ಲ ನಾನು. ಆ ಥರ ರೈತರಿಗೆ ಬೆನ್ನೆಲುಬಾಗಿ ಹೆಲ್ಪ್ ಆಗಿ ನಿಂತ್ಕೊಂತಾರೆ ಡಾಕ್ಟರ್ ಅರುಣ್ ಕುಮಾರ್ ಸರ್ ಅಂತ. ನಿಜಕ್ಕೂ ಅವ್ರ ವಿಚಾರದಲ್ಲಿ ನಂಗೆ ತುಂಬಾ ಹೆಮ್ಮೆ ಇದೆ. ಓಕೆ, ಸೊ ಈ ಭಾಗದಲ್ಲಿ ಸುತ್ತಮುತ್ತಲಿರೋರಿಗೆ ಸರ್ ಗೊತ್ತಿರ್ತಾರೆ ಅಂತ ಅನ್ಸುತ್ತೆ. ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೆಟರ್ನರಿ ಡಾಕ್ಟರ್ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರ ಮನೆಗಳಿಗೆ ಹೋಗ್ತಾರೆ ಅನ್ಸುತ್ತೆ, ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಡಾಕ್ಟರು. ಹೆಸರೇನು ಹೇಳಿದ್ರು? ಅರುಣ್ ಕುಮಾರ್ ಅಂತ. ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಡಾಕ್ಟರ್ ಈ ಒಂದು ಭಾಗದಲ್ಲಿ. ಸೊ ಇದು ಗೂಳಿ. ಈಗ ನೆಕ್ಸ್ಟ್ ಗಿರ್ ಹಸುವಿನ ಒಂದು ನೆಕ್ಸ್ಟ್ ಏನಾದ್ರು ಮುಂದಿನ ದಿನಗಳಲ್ಲಿ ಫಾರ್ಮ್ ಮಾಡಬೇಕು ಅಂತ ಇದನ್ನ ರೆಡಿ ಮಾಡ್ತಾ ಇದ್ದಾರೆ. ಬ್ರೀಡಿಂಗ್ ಪರ್ಪಸ್ ಅಲ್ಲಿ ಈಗ ರೆಡಿ ಮಾಡ್ತಾ ಇದ್ದಾರೆ. ಇದು ಸರ್ ಗಿರ್ರೆ. ಅದನ್ನು ಇದು ಗಿರ್ರೆ. ಓಕೆ, ಈ ಕಡೆ ಇರೋಂಥದ್ದು ಗಿರ್ರಲ್ಲಿ
ಈ ಬ್ರೀಡ್ ಆಕ್ಚುಲಿ ಈಗ ಪೊಂಗಲ್ ನೋಡಕ್ ಮಾತ್ರ ದೈತ್ಯ ತರ ಕಾಣ್ತಾನೆ, ಹೌದು. ಬಟ್ ಮೇಂಟೈನ್ ಮಾಡೋದು ತುಂಬಾ ಮೃದು ಸ್ವಭಾವ. ಹೌದು. ಇಲ್ಲಿ ಯಾರನ್ನ ಬಂದಾಗ ಭಯ ಪಡ್ತಾರೆ ಹೌದು. ಅದ್ರ ಬಟ್ ಇನ್ನೊಂದು ಬ್ರೀಡ್ ಬರ್ಬೇಕು, ಕಾಂಕ್ರೇಜ್ ಅಂತ ನೋಡಿರ್ತೀರಾ, ಬಾಹುಬಲಿ ಮೂವಿ ನೆಕ್ಸ್ಟ್ ತಂದ್ಬಿಡ್ತೀನಿ ಅದನ್ನು. ನೆಕ್ಸ್ಟ್ ಅದೇ ನೆಕ್ಸ್ಟ್ ಪ್ಲೇಸ್ ಅದಕ್ಕೆ ಕಾಂಕ್ರೇಜ್ ಕಾಂಕ್ರೇಜ್ ತಳಿಯ ಹೋರಿಗಳನ್ನ ನೀವು ಲಾಸ್ಟ್ ಇಯರ್ ಬೇಬಿ ಜಾತ್ರೆನಲ್ಲಿ ನೋಡಿದ್ರಿ. ದರ್ಶನ್ ಸರ್ ಅವರ ಒಂದು ಹೋರಿಗಳು ಬಂದಿದ್ವು, ಅದೇ ಅಲ್ವಾ? Same ಅದೇ ಹೋರಿಗಳು ನೆಕ್ಸ್ಟ್ ಈಗ ಇವರ ಒಂದು ಫಾರ್ಮ್ಗೂ ಕೂಡ ತಗೊಂಡ್ ಬರ್ತಿದ್ದಾರೆ. ನೋಡಿದ್ದೀರಾ ಸರ್ ಆಲ್ರೆಡಿ? ನೋಡ್ತಾ ಇದ್ದೀರಾ? ಓಕೆ. ಸೊ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಒಂದು ದೇಶೀಯ ಹಸು ಹೋರಿಗಳನ್ನು ನೋಡಿ ನಮಗೆ ಮತ್ತು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲವನ್ನು ಕೂಡ ಸಾಕಿ ಸಲಹುತ್ತಾ ಇದ್ದೀರಾ, ಎಲ್ಲ ಒಂದು ದೇಶೀಯ ತಳಿಯ ಒಂದು ಹೋರಿಗಳನ್ನು. ಏನು ಕೊಡ್ತೀರಾ ಸರ್ ಎಸ್ಪೆಷಲಿ ಫುಡ್ ಬಗ್ಗೆ? ಹಸಿ ಹುಲ್ಲ, ಹಸಿ ಹುಲ್ಲು ಕೊಡ್ತೀವಿ, ಒಣ ಹುಲ್ಲು ಕೊಡ್ತೀವಿ, ಬೂಸ ಕೊಡ್ತೀವಿ. ಬೂಸ, ಸಮತೋಲನ ಆಹಾರ. ಆಯ್ತಾ? ಅಂದ್ರೆ ನಾವು ಒಣ ಹುಲ್ಲು ಮತ್ತೆ ಬೂಸ ಮತ್ತೆ ನಾವೇ ನಮ್ಮ ಡಾಕ್ಟ್ರು ನಾವೇನಾದರೂ ವೈಜ್ಞಾನಿಕವಾಗಿ ಬೇರೆ ಥರ ಏನೋ ಕೊಡೋಕೋದ್ರೆ ಅವ್ರು ಬಿಡಲ್ಲ. ನೀವು ಇಂಥದ್ದೇ ಕೊಡಬೇಕು ಅಂತ ನಮ್ಗೆ ಸಜೆಸ್ಟ್ ಮಾಡ್ತಾರೆ. ಅವ್ರು ಏನು ಹೇಳಿದ್ರೆ ಅದನ್ನ ಕೊಡ್ತೀವಿ ನಾವು. ಮತ್ತೆ ರೆಗ್ಯುಲರ್ ಅಂದರೆ ಸಾಕೋದಕ್ಕಿಂತ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ಡಿವರ್ಮಿಂಗ್ ತುಂಬ ಇಂಪಾರ್ಟೆಂಟ್. ನಾನು ಈ ಮುಖಾಂತರ ಈ ಜನಕ್ಕೆ ಏನು ಹೇಳೋದು ಅಂತಂದರೆ, ಕೆಲವೊಂದು ಕರುಗಳು ಇದ್ದಾಗ ಮತ್ತೆ ಆ ಪಡ್ಡೆ ಪ್ರೌಢಾವಸ್ಥೆ ನೆಕ್ಸ್ಟು ಟೈಮ್ಗೆ ಡಿವರ್ಮಿಂಗ್ ಮಾಡ್ಕೊಳ್ಳಿ, ಟೈಮ್ಗೆ ವ್ಯಾಕ್ಸಿನ್ ಮಾಡ್ಕೊಳ್ಳಿ. ಅದು ಮುಖ್ಯ ಇಂಪಾರ್ಟೆಂಟ್. ನೋಡಿ, ಡಿವರ್ಮಿಂಗ್ ಇಲ್ಲ ಅಂತಂದರೆ ನೀವು ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ಈ ಥರ ಸ್ಟ್ರಕ್ಚರೇ ಬರೋದಿಲ್ಲ. ತುಂಬ ಮೂಳೆ ಬಿಟ್ಕೊಂಡು ಅವೆಲ್ಲ ಇರ್ತದೆ. ಅದರಿಂದ ಟೈಮ್ಗೆ ಡಿವರ್ಮಿಂಗ್ ಆ್ಯಂಡ್ ವ್ಯಾಕ್ಸಿನೇಷನ್ ಕಂಪಲ್ಸರಿ. ಓಕೆ. ಸೊ ನೋಡ್ತಾ ಇದ್ದೀರಾ, ಇದು ಸರ್ ಅವರ ಒಂದು ಹಳ್ಳಿಕರ್ ಹೋರಿಗಳನ್ನು ಕಟ್ಟುವಂತಹ ಒಂದು ಕೊಟ್ಟಿಗೆ. ಹೀಟ್ಗಾಗಿರ್ಬೋದು, ಲೈಟ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಕೊಟ್ಟಿಗೆ, ಎಲ್ಲೂ ಕೂಡ ಸ್ವಲ್ಪನೂ ಗಲೀಜಿಲ್ಲ. ಆ್ಯಂಡ್ ಹೋರಿಗಳನ್ನು ನೋಡ್ತಾ ಇರ್ಬೋದು, ಎಲ್ಲ ಹೋರಿಗಳು ಕೂಡ ಇಷ್ಟೊತ್ತು ಆಚೆ ಕಡೆ ಬಿಸಿಲಲ್ಲಿತ್ತು, ಬಂದು ಎಲ್ಲ ಕೂಡ ಚೆನ್ನಾಗಿ ಮೇದು ಈಗ ಆರಾಮಾಗಿ ಕೂತಿದೆ. ಆ್ಯಕ್ಚುಲಿ ಇದನ್ನು ನೋಡೋದೇ ಒಂದು ರೀತಿ ಸೌಭಾಗ್ಯ ಅಂತಲೇ ಹೇಳ್ಬೋದು. ಎಲ್ಲ ಹೋರಿಗಳು ಈ ರೀತಿ ವಿಶ್ರಾಂತಿ ತಗೊಂಡಿರ್ತಿ ಮಲ್ಕೊಂಡಿದೆಯಲ್ಲ, ಸೊ ಅದು ನೋಡೋದೇ ಒಂದು ರೀತಿ ಖುಷಿ ಹೋರಿಗಳನ್ನ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸರ್, ಕೊಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿಸ್ತಿದ್ದೀರಾ. ಅಂಡ್ ಎಲ್ಲ ಹೋರಿಗಳು ಕೂಡ ನೋಡೋದಕ್ಕೆ ಒಂದು ಚಂದ ಅನ್ಸುತ್ತೆ, ಲೈನ್ ಆಗಿ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ನಮ್ಮೊಟ್ಟಿಗೆ ವೆಟರ್ನರಿ ಡಾಕ್ಟರ್ ಕೂಡ ಇದ್ದಾರೆ. ಎಲ್ಲಿನವರು ಇವರು? ನಾನು ಹೇಳ್ಬಿಡ್ತೀನಿ 2 ನಿಮಿಷ. ಇವರು ವೆಟರ್ನರಿ ಡಾಕ್ಟರ್ ಅರುಣ್ ಕುಮಾರ್ ಅಂತ. ನಮಗೆ ರಿಯಲಿ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಎಷ್ಟೊತ್ತಿನೆಲ್ಲ ಕಾಲ್ ಮಾಡಲಿ ಫೋನ್ ತೆಗಿತಾರೆ, ಎಷ್ಟೊತ್ತಿನೆಲ್ಲ. ಯಾಕಂದರೆ ಮೂಕ ಪ್ರಾಣಿಗಳ ವಿಚಾರದಲ್ಲಿ ನನಗಂತೂ ತುಂಬ ಅವ್ರ ಬಗ್ಗೆ ಕಾಳಜಿ, ಗೌರವ ಇದೆ. ಯಾಕಂದರೆ ನಾನು ಎಷ್ಟೊತ್ತಿನೆಲ್ಲ ಕಾಲ್ ಮಾಡಲಿ ರಿಸೀವ್ ಮಾಡ್ತಾರೆ, ಸಜೆಷನ್ ಮಾಡ್ತಾರೆ. ಆಮೇಲೆ ವಾರಕ್ಕೆ 2 ಬಾರಿ ಬಂದು ವಿಸಿಟ್ ಮಾಡ್ತಾರೆ. ಯಾವುದು ಏನೇ ಪ್ರಾಬ್ಲಮ್ ಇಲ್ಲಿ ನಮಗೆ ಇವರು ಡಾಕ್ಟರ್ ಅರುಣ್ ಸರ್ ಸಿಕ್ಕಿರೋದಂತೂ ರಿಯಲ್ ಆಗಿ ನಮಗೆ ತುಂಬ ಸೌಭಾಗ್ಯ. ಯಾಕಂದರೆ ಬೇರೆ ವೆಟರ್ನರಿ ಡಾಕ್ಟರ್ ಸುಮಾರು ಜನ ನೋಡಿದ್ದೀವಿ ನಾವು. ನಮ್ಮ ಡಾಕ್ಟರ್ ಅರುಣ್ ಸರ್ ಪ್ರತಿ ವಿಚಾರದಲ್ಲೂ ಬಂದು ಗಮನಿಸಿ ನಮಗೆ ಭಾಳ ಸರ್ವಿಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ದೇವರು ಆರೋಗ್ಯ ಆಯುಸ್ಸು ಚೆನ್ನಾಗಿ ಕೊಡಲಿ. ಅವರು ವಿಶೇಷವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ನಿಮ್ಮ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಪ್ರಾಣಿಗಳ ಮೇಲೆ ಹೀಗೆ ಇರಲಿ. ಆ್ಯಂಡ್ ಇದೇ ರೀತಿ ಇಷ್ಟಪಡ್ತೀನಿ. ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಎಸ್ಪೆಷಲಿ ನಮ್ಮ ಹಳ್ಳಿಕಾರ್ ತಳಿ ಬಗ್ಗೆ? ಮುಂದೆ ಬನ್ನಿ ಸರ್. ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಎಸ್ಪೆಷಲಿ ನಮ್ಮ ಹಳ್ಳಿಕಾರ್ ತಳಿ ಬಗ್ಗೆ? ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಅಂತ. ಇಲ್ಲೇ ಪಕ್ಕದಲ್ಲಿ ವೆಟರ್ನರಿ ಡಿಸ್ಪೆನ್ಸರಿ ಹಳೆಪಾಳ್ಯದಲ್ಲಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ದೇಸಿ ತಳಿಯಲ್ಲಿ ನಾನು ನೋಡ್ದಂಗೆ ನಮ್ಮ ಜಿಲ್ಲೆಯಲ್ಲಿ ಯೂಶ್ವಲಿ ಮೊದಲೆಲ್ಲ ಅದು ಊರಿಗೆ ಈ ಥರ ತಳಿಗಳು ಆಗ ರೇಷ್ಮೆ ಮೇಯಿಸ್ತಾ ಇರಬೇಕಾದ್ರೆ ಮತ್ತು ಭತ್ತ ಆಗಲಿ ರಾಗಿ ಆಗಲಿ ಮಾಡಬೇಕಾದ್ರೆ ಎತ್ತುಗಳನ್ನ ಯೂಸ್ ಮಾಡ್ತಿದ್ರು. ಟ್ರ್ಯಾಕ್ಟ್ರು ಈಗೆಲ್ಲ ಟ್ರ್ಯಾಕ್ಟ್ರ್ ಬಂದು ಊರಿಗೆ ಒಂದು ಜೊತೆ ಎತ್ತು ಸಿಗೋದು ಕಷ್ಟ ಆಗೋಗಿದೆ. ಅಂಥ ಟೈಮಲ್ಲಿ ಇದೊಂದು ಪ್ರತಿಷ್ಠೆ ಆಗಿ ಮತ್ತು ಮೂಲ ಸಂಪ್ರದಾಯನ ಬಿಡಬಾರ್ದು. ಅವ್ರ ತಂದೆ, ಅವ್ರ ತಾತ, ಅವ್ರ ಮುತ್ತಾತ ಸಾಕಿದ್ದಾರೆ ಅಂತೇಳಿ ನಾನು ಅದರಲ್ಲಿ ಸಾಕಬೇಕು ಅಂತೇಳಿ ವೆಂಕಟೇಶನ್ ಅವರು ಅವ್ರ ತಂದೆ ವೃತ್ತಿಯನ್ನು ಮತ್ತೆ ಕಂಟಿನ್ಯೂ ಮಾಡಿ ಈ ಥರ ಇತ್ತು. ಅದು ಮೊನ್ನೆ ಸಹ ಕೃಷಿ ಮೇಳ JKVK ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಕ್ಕೆ ನಂಬರ್ 1 ಪಡೆದಿದೆ. ಲಾಸ್ಟ್ ಟೈಮ್ ಸಹ ಇದೇ ಸಪ್ಲಮ್ಮ ಜಾತ್ರೆಯಲ್ಲಿ ದಾಖಲೆ ಬೆಲೆಗೆ ಮಾರಾಟ ಆಗಿದೆ. ಪೋಷಣೆಗೆ ಸಂಬಂಧಪಟ್ಟಂಗೆ ನಾನು ಇವು ನೋಡ್ತಿರ್ತೀನಿ, ಅಲ್ಲಿ ಇಬ್ಬರು ಇರ್ತಾರೆ, ಮಂಜು ಮತ್ತು ರವಿ.
ಮಕ್ಕಳನ್ನ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಆ ಥರ ಮಾಡ್ತಾರೆ. ಕೆಲವರೆಲ್ಲ ಇರ್ತಾರೆ ಕೆಲಸ ಮಾಡಿಸ್ಕೊತಾರೆ, ಸರಿಯಾಗಿ ಮೇವು ಕೊಡೋದಿಲ್ಲ, ಹಿಂಡಿ ಕೊಡೋಲ್ಲ, ಟೈಮ್ ಕೊಡೋದಿಲ್ಲ. ಆ ಥರ ಇವರು ಕ್ಲೀನಾಗಿ ಅಚ್ಚುಕಟ್ಟಾಗಿ ಅವಕ್ಕೆ ಏನು ಬೇಕು ಮತ್ತು ಇನ್ ಟೈಮ್ಗೆ ಅವಾಗೇನನ್ನ ಕೆಲವರು ಒಂದು ಪ್ರಾಬ್ಲಮ್ ಆದರೆ ಹೆಲ್ತ್ ಇಶ್ಯೂದಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಬರ್ತಾನೆ. ಹೆಲ್ತ್ ಇಶ್ಯೂ ಆಗಿದ ತಕ್ಷಣ ನೆಗ್ಲೆಕ್ಟ್ ಮಾಡ್ತಾರೆ, ಏನು ಬಿಡೋ ಒಂದು ಸ್ವಲ್ಪ ಹೊತ್ತು ನೋಡೋಣ ಆಮೇಲೆ ಅದಷ್ಟು. ಆದರೆ ಇವರು ಇನ್ ಟೈಮ್ಗೆ ಫೋನ್ ಮಾಡಿ ಅದು ಏನಾಗತ್ತಂದರೆ ಅದೇನೋ ಹೇಳ್ತಾರಲ್ಲ, ಪ್ರೈಮರಿ ಕಾಸಲ್ಲೇ ನಾವು ಫೈಂಡ್ ಔಟ್ ಮಾಡ್ಕೊಂಡು ಇದು ಮಾಡಿದ್ರೆ ನೆಕ್ಸ್ಟು ಸೆಕೆಂಡ್ರಿ ಆರ್ ಟೆರ್ಷರಿಗೆ ಹೋಗೋದಿಲ್ಲ. ಹಾಗೆ ಮೇಂಟೆನೆನ್ಸಲ್ಲಿ ಆಗಲಿ ಚೆನ್ನಾಗಿದೆ. ಮತ್ತು ಯಾವುದೇ ಮತ್ತು ಇನ್ನೊಂದು ತುಂಬ ಜನ ಕೇಳ್ತಾ ಇರ್ತಾರೆ ಈ ಥರ, ಮತ್ತು ಈಗೆಲ್ಲ ಪೇಪರ್ಸಲ್ಲಿ ಯೂಟ್ಯೂಬ್ಸಲ್ಲೆಲ್ಲ ಬರ್ತಾ ಇದ್ದಾಗ ಸರ್ ಈ ಥರ ಇದೆಯಂತೆ. ನಾನು ಮತ್ತು ನಮ್ಮ ತುಂಬ ರೈತರಿಗೆ ಹೇಳ್ತಿರ್ತೇನೆ, ನೋಡಿ ಅಲ್ಲೋಗಿ ನೋಡಿ, ಒಂದು ಸಲ ನೋಡಿ ಹೇಗಿರುತ್ತೆ, ಹೇಗೆ ಸಾಕಾಣಿಕೆ ಮಾಡಿದ್ದಾರೆ. ನೀವು ಸಾಕ್ತಿರ್ತೀರ, ನಾವು ಹೇಳ್ತಿರ್ತೀವಿ, ಆದ್ರೇನು ಫಾಲೋ ಮಾಡೋದಿಲ್ಲ. ಒಂದು ಸಲ ನೋಡಿ ಅವಕ್ಕೆ ಏನು ಅಚ್ಚುಕಟ್ಟಾಗಿ ಏನು ಬೇಕು, ಆಮೇಲೆ ಎಷ್ಟು ಆಹಾರ ಬೇಕು, ಎಷ್ಟು ಇದು ಬೇಕು, ಅದೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಮತ್ತು ನಮ್ಮ ಇಲ್ಲಿ ವಿಶೇಷವಾಗಿ ಅಂತಂದರೆ ಇಲ್ಲಿ ಆಕರ್ಷಣೆ ಜಾಸ್ತಿ ಅಂತಂತಂದರೆ ಪುಂಗ್ನೂರು ಗಿಡ್ಡ. ನಮ್ಮಲ್ಲೇ ಕೆಲವ್ರಿಗೆ, ನಮ್ಮ ಡಿಪಾರ್ಟ್ಮೆಂಟಲ್ಲೇ ಕೆಲವ್ರಿಗೆ ಈ ಪುಂಗ್ನೂರು ಗಿಡ್ಡ ಅಂತಂದರೆ ಒಂದು ಮೋಸ್ಟ್ಲಿ ಒಂದು 50,000 60,000ಕ್ಕೆ ಇರುತ್ತೆ ಅಂತ ಅಂದ್ಕೊಂಡಿದ್ದರು. ಅದು 12.5 ಲಕ್ಷ ಇದೆ, ಕೆಲವೊಂದು 5.5 ಲಕ್ಷ ಇದೆ. ಯಾರು ಹೇಳಿದ್ರೆ ಇದು ನಂಬೋದೇ ಇಲ್ಲ. ಹಾಂ, ಬಟ್ ಅಷ್ಟು ಅಂದರೆ ತುಂಬ ಮುದ್ದಾಗಿದೆ ಅದು. ಆಮೇಲೆ ಅದೇನೋ ಹೇಳ್ತಾರಂತೆ, ಪಾಸಿಟಿವ್ ವೈಬ್ಸ್ ಬರ್ತದೆ ಅಂತ. ಅದು ಅಣ್ಣವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ತುಂಬ ಜನ ಹೇಳ್ತಾರೆ. ಈಗ ಅದೊಂದು ನಮ್ಮನೆ ಎಲ್ಲ ಕಡೆ ಮನೆಗಳಲ್ಲಿ ನಾಯಿ ಹೇಗೆ ಸಾಕ್ತಾ ಇದ್ದಾರೆ ಆ ಥರ ಪುಂಗ್ನೂರು ಗಿಡ್ಡನು ಸಾಕೋ ಮಟ್ಟಕ್ಕೆ ಅದು ಟ್ರೆಂಡ್ ಆಗ್ತಿದೆ. ಅದನ್ನು ವೈರಲ್ ಅಂತಾರಲ್ಲ ನೀವು, ಆ ಥರ ಆ ಮಟ್ಟಕ್ಕೆ ಬೆಳೀತಾ ಇದೆ. ಮತ್ತು ಈಗ ಎತ್ತುಗಳ ವಿಚಾರಕ್ಕೆ ಬಂದರೆ ಬನ್ನಿ, ನಾನು ಆಲ್ಮೋಸ್ಟ್ ಮೊದಲೆಲ್ಲ ಬರ್ತಿದ್ದೆ, ಇವು ಬಂದಾಗಿಂದ ಒಂದು 2 ವರ್ಷದಿಂದ ಕಂಟಿನ್ಯೂಸ್ ಬರ್ತಿದ್ದೀನಿ. ನೀವು ಆರಾಮಾಗಿ ಅದ್ರ ಹತ್ರ ಹೋಗಿ, ಕೆಲವರು ಈ ಎತ್ತನ್ನು ನೋಡಿದ್ರೇನೆ ಹೆದರ್ತಾರೆ, ಹೌದು ಇದು ಏನ್ ಮಾಡ್ಬಿಡತ್ತೋ ಅಂತ. ಬಟ್ ಆ ಥರ ಏನು ಮೃದು ಸ್ವಭಾವ, ಕ್ಯೂಟೆಸ್ಟ್ ಪೀಪಲ್ ಅಂತ ಹೆಂಗೆ ಇದ್ರಲ್ಲಿ ಕರೀತಾರೆ ಹಾಗೆ ಇದ್ರಲ್ಲೂ ಅಷ್ಟೇ. ಎಂತ ಏನು ಮಾಡೋದಿಲ್ಲ, ಆರಾಮಾಗಿ ಯಾರೇ ಬಂದ್ರೂ ಮುಟ್ಕೋಬಹುದು. ಆಮೇಲೆ ಇವೆರಡು ಜೊತೆ ತುಂಬಾ ಫೋಟೋಸ್ ತಗೊಂಡಿರೋರು ತುಂಬಾ ಜನ ಇದ್ದಾರೆ. ಹೌದು, ಇಲ್ಲ ಅಷ್ಟೇ ಬಿಡ್ರಿ. ಮತ್ತೆ ಅಣ್ಣವ್ರು ಹೇಳ್ತಾ ಇದ್ರು ಈ ತರ ಇದು ಎತ್ತು ನಾನು ತುಂಬಾ ಸಲ ಹುಡುಕ್ತೆ, ಮೊನ್ನೆ ಘಾಟಿಯಲ್ಲೂ ಹುಡುಕ್ತೆ, ಆದ್ರೆ ನಮ್ಗೆ ಈ ತರದ್ದು ಸಿಗ್ಲಿಲ್ಲ. ಅದಕ್ಕೆ ಅದು ಇಟ್ಕೊಳ್ಳೋಣ ಅಂತಿದ್ದಾರೆ, ಬಟ್ ಮೇಂಟೆನೆನ್ಸ್ ನೋಡ್ಬೇಕಾಗತ್ತಲ್ವಾ, ಅದರಿಂದ ಇದೊಂದು ಇವೆರಡು ಪೇರ್ ಸಖತ್ತಾಗಿದೆ. ಇವೇ ನಂಬರ್ 1 ರಾಜ್ಯದಲ್ಲಿ ನಂಬರ್ 1 ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾವೆ. ಮತ್ತೆ ನಾವು ಇದೆಲ್ಲ ಸೊ ಇದು ಆರಲ್ಲಿನ ಅದು ಕಡೆ ಹಲ್ಲಿನ. ನೀವು ನಿಂತ್ಕೊಂಡು ಆರಲ್ಲಿನ ಅವಳು ಅದನ್ನ ಫುಲ್ ಮೌತ್ ಅಂದ್ರೆ ಬಾಯಿ ಕುಡಿದ ಎತ್ತುಗಳು ಅಂತಾರೆ ಕನ್ನಡದಲ್ಲಿ. ಅವು ಎರಡಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಇಲ್ಲಿ ನಿಂತ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಕೊಟ್ಟಿಗೆ ವ್ಯವಸ್ಥೆ ಎಲ್ಲ ಕೂಡ. ಆ್ಯಂಡ್ ಹುಲ್ಲು ಕೂಡ ತುಂಬ ಚೆನ್ನಾಗಿ ಹಾಕಿದ್ದೀರಾ, ಕೆಳಗಡೆ ಗಲೀಜಾಗಬಾರ್ದು ಅಂತ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲವರು ಕೂಡ. ಎಷ್ಟು ಜನ ನೋಡಿದ್ದಾರೆ ಸರ್ ನೋಡ್ಕೊಳ್ಳೋಕ್ಕೆ? ಇವು ನೋಡ್ಕೊಳ್ಳೋದಕ್ಕೆ 5 ಜನ ಇದ್ದಾರೆ. 5 ಜನ ಇದ್ದಾರಾ? ಎಲ್ಲ ಹಸು ಹೋರಿಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೂ 5 ಜನ ಇದ್ದಾರೆ. ಆ್ಯಕ್ಚುಲಿ ಬೇಕಂತ ಅನ್ಸುತ್ತೆ, ಸಿಕ್ಕಾಪಟ್ಟೆ ಇದನ್ನ ದೇಶ ತಳಿ ಒಳಗಡೆ ಕೂಡ ದೇಶ ತಳಿ ಹಸು ಹೋರಿಗಳು ಕೂಡ ಇನ್ನೂ ಇದೆ. ಸೊ ಇದು ಹಳ್ಳಿಕಾರ್ ಹೋರಿಗಳನ್ನು ಕಟ್ಟುವಂತಹ ಒಂದು ಕೊಟ್ಟಿಗೆ. ಇದು ಭಾಳ ಆನೆ, ಮಿನಿ ಆನೆ ಥರ ಇದೆ. ಇದು 1 ಲೀಟ್ರ್ ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಡ್ತದೆ. ಇದು ಮುರ್ರಾ ಎಮ್ಮೆ, ಭಾಳ ಜೋರಾಗಿ ವಿಶೇಷವಾಗಿ ನಮ್ಮ ಮನೇಲಿ 3 ಸಲ ಕರ ಹಾಕಿದೆ. ಇದು 4ನೇ ಸಾರಿಗೆ ಇವಾಗ ಫಲಾಗಿದೆ. ಹಾಲೆಲ್ಲ ನೀವೇ ಉಪಯೋಗಿಸ್ತೀರಾ? ಹಸು ಹೋರಿಗಳಿಗೆ, ಮನೆಗೆ ಕರುಗಳೆಲ್ಲ ಇದೆ, ಸೊ ಹಂಗಾಗಿ ಹಾಲು ಬೇಕಾಗತ್ತೆ. ಹೌದೌದು. ಸೊ ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಇದೆ ನಿಮ್ಮ ಮನೆಯಲ್ಲಿ? ನಮ್ಮನ್ನ 4 ವರ್ಷದಿಂದ ಇದೆ. 4 ವರ್ಷದಿಂದ ಇದೆ. ತುಂಬಾ ಚೆನ್ನಾಗಿದೆ. ಗೂಡೂರು. ಸೊ ಇಷ್ಟೊತ್ತು ದೇಶೀಯ ತಳಿಯ ಹಸು ಹೋರಿಗಳನ್ನು ನೋಡಿದ್ರಿ, ನಮ್ಮ ಹಳ್ಳಿಕಾರ್ ಹೋರಿಗಳನ್ನು ನೋಡಿದ್ರಿ. ಅಷ್ಟೇ ಅಲ್ಲ, ಇವರ ಒಂದು ಫಾರ್ಮ್ನಲ್ಲಿ, ಸರಾರ ಒಂದು ಫಾರ್ಮ್ನಲ್ಲಿ ಮೇಕೆಗಳನ್ನು ಕೂಡ ಸಾಕಿದ್ದಾರೆ. ಕುರಿ, ಮೇಕೆ, ಬಾತ್ಕೋಳಿ, ನಾಟಿ ಕೋಳಿ ಎಲ್ಲ ಕೂಡ ಇದೆ. ಒಂದು ಕಂಪ್ಲೀಟ್ ಎಲ್ಲ ಒಂದು ಹಸು ಎಲ್ಲ ಪ್ರಾಣಿಗಳನ್ನು ಕೂಡ ಇಟ್ಟಿದ್ದಾರೆ ಒಂದು ಫಾರ್ಮಲ್ಲಿ. ಸೊ ಬನ್ನಿ ಮೇಲೆ ಹೋಗಿ ನೋಡೋಣ. ಹೋಗುತ್ತೆ.
ಸೊ ಬನ್ನಿ ಕುರಿಗಳೆಲ್ಲ ಯಾವ ರೀತಿ ಇದೆ ಅಂತ. ಇದು ಗೂಡೂರು, ಇದು ಮೇಡಮ್ ಆಂಧ್ರ ತಳಿ, ಇದು ಆಂಧ್ರ ತಳಿ ಇದೆ. ಬಂದ್ಬಿಡಿ ಈ ಕಡೆ. ಹಾಂ, ನಲ್ಲೂರು ಬ್ರೀಡ್ ಇದು. ಇದು ಡಾರ್ಪರ್ ಇದು. ಇದು ಡಾರ್ಪರ್ ಕುರಿ. ಇದು ಬಹಳ ವಿಶೇಷವಾದಂಥ ಕುರಿ, ಡಾರ್ಪರ್ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅದು ಡಾರ್ಪರು, ಇದು ನಲ್ಲೂರು ಬ್ರೀಡ್. ಮಂಡ್ಯ ಹಾಸನ. ಹಾಂ, ಇದು ಬನ್ನೂರು. ಇದು ಬನ್ನೂರಿದೆ, ಆಮೇಲೆ ಟಗರಿದೆ. ಸೊ ಬನ್ನೂರಿದೆ, ಟಗರಿದೆ, ಆಮೇಲೆ ಡಾರ್ಪರ್ ಇದೆ. ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ. ಇದು ಕೆಂಗೂರು. ಹಾಂ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕೆಂಗೂರು breed ಇದು. ಇದು ಕೃಷಿ ಮೇಳದಲ್ಲಿ ಕಡ್ಡಿ ಅಲ್ಲ ಮುಂಚೆನೇ ಇತ್ತು ಆ ಕಡ್ಡಿ ಅವಿಬ್ರು. ಇದು ಬಂಡೂರು. ಇದು ಅರಿ, ಇದು ಬಂಡೂರು. ಇದು ಸೊ ಇಲ್ಲಿ ಬಂಡೂರು ಕೂಡ ಇದೆ. ಬಾರಿ, ಹಿಂಗೆ ಬಂದೇವು. ಇದೇನು ಸರ್ ಮೇಕೆ? ಇದು ಏನು? ಜಮ್ನಾಪುರಿ ನೋಡಿ, ಅಲ್ಲಿ 2 ಇದೆ, ಇಲ್ಲಿ ಒಂದಿದೆ. ಬ್ರೀಡರ್ ಇದು ಜಮ್ನಾಪುರಿ. ಓಕೆ ಓಕೆ. ಏಯ್, ಸೊ ಎಲ್ಲಾ ರೀತಿಯಾದಂತಹ ಒಂದು ಬ್ರೀಡ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಜಮ್ನಾಪುರಿ, ಇದು ಬ್ರೀಡಿಂಗ್. ಸೊ ಜಮ್ನಾಪುರಿಯ ಒಂದು ವಿಶೇಷತೆ ಏನಂದ್ರೆ ಅದರ ಕಿವಿಗಳು ತುಂಬಾ ಉದ್ದ ಇರುತ್ತೆ. ಆಕ್ಚುಲಿ ಇದನ್ನ ಒಂದು ಫ್ಯಾಷನ್ ಪರ್ಪಸ್ಗೆ ಇದನ್ನ ಸಾಕ್ತಾರೆ. ಜಮ್ನಾಪುರಿ ಒಂದು ಮೇಕೆ ತಾನೆ ಅದು? ಮೇಕೆನ. ಸೊ ಇದೆಲ್ಲ ಅಂದ್ರೆ ಸಾಕಿ ಸೇಲ್ ಮಾಡ್ತೀರಾ ಇಲ್ಲ ಇಟ್ಕೊಳ್ತೀರಾ ಸರ್? ಸೇಲ್ ಮಾಡ್ತೀವಿ ಮೇಡಮ್. ಮನೆ ಬಕ್ರೀದ್ಗೆ 150 ಪಟ್ಲಿ ಇದು ಮೇಡಮ್. ವರ್ಷಕ್ಕೊಂದ್ಸಾರಿ ಬಕ್ರೀದ್ ಖಾಲಿ ಮಾಡಿದ್ವಿ, ಮತ್ತೆ ಇನ್ನು ಮರಿ ತಂದಿಲ್ಲ. 150 ಬೇಯಿಸ್ತೀವಿ ಇದರಲ್ಲಿ ಬಕ್ರೀದ್ಗೆ. ವರ್ಷಕ್ಕೊಂದ್ಸಾರಿ ಮೇಯಿಸಿ ವರ್ಷಕ್ಕೊಂದ್ಸಾರಿ ಮಾಡ್ತೀರಾ? ಇವು ಮಾಮೂಲಿ ಆಕ್ಚುಲಿ ಮನೇಲೇ ಇರೋ ಇವು. ಇವೆಲ್ಲ ಮನೇಲಿ. ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಮತ್ತೆ ತಗೊಂಡ್ ಬಂದು ಸಾಕಿ ಮಾಡ್ತೀರಾ, ಮಾರ್ತೀರಾ? ಸೊ ಇದೆಲ್ಲ ಮೇಂಟೆನೆನ್ಸ್ ಎಲ್ಲ ಸಾಕಾಗ್ತಾರೆ. ಹೌದು. ಎಲ್ಲಾನು ಕೂಡ ಏನ್ ಕೊಡ್ತೀರಾ ಸರ್ ಇದಕ್ಕೆಲ್ಲ? ಫುಡ್ ಇದಕ್ಕೆ ಹಸಿ ಮೇವು ಕೊಡ್ತೀವಿ, ಬೂಸ ಕೊಡ್ತೀವಿ, ಫೀಡ್ ಕೊಡ್ತೀವಿ. ಫೀಡು, ಬೂಸ. ಸೊ ತುಂಬಾ ಚೆನ್ನಾಗಿದೆ. ಬನ್ನಿ ಕೆಳಗಡೆ ಕೋಳಿಗಳಿದೆ, ನಾಟಿ ಕೋಳಿಗಳು ಮತ್ತೆ ಬಾತುಕೋಳಿ ಇದೆ. ಸೊ ಅದನ್ನು ಕೂಡ ತೋರಿಸ್ತಾರೆ ಸರ್ ನಿಮ್ಗೆ. ಈಗ ಯಾರಾದ್ರೂ ವೀಕ್ಷಕರು ನೋಡ್ತಾ ಇರೋಂಥವ್ರು ನಿಮ್ಮ ಫಾರ್ಮ್ ವಿಸಿಟ್ ಮಾಡ್ಬೋದು ಅಂದ್ರೆ ಬಂದು ನೋಡ್ಬೋದಾ ಸರ್? ನೋಡ್ಬೋದು ಮೇಡಮ್, ನೋಡ್ಬೋದು. ಸೊ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಖಂಡಿತವಾಗ್ಲೂ ಕುತೂಹಲ ಇರುತ್ತೆ. ಸೊ ಇಷ್ಟೆಲ್ಲ ಪ್ರಾಣಿಗಳನ್ನ, ಇಷ್ಟೆಲ್ಲ ಹಸು ಹೋರಿಗಳನ್ನ ಸಾಕಿದ್ದಾರೆ. ನಾವು ಕೂಡ ವಿಸಿಟ್ ಮಾಡಬೇಕು, ಸರ್ನ ಭೇಟಿ ಮಾಡಬೇಕು, ಅವರ ಫಾರ್ಮ್ನ ನೋಡಬೇಕು, ಇಲ್ಲಿರುವಂತಹ ಪ್ರಾಣಿಗಳನ್ನ ನೋಡಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಬರ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮಾಲೂರ್ ಹತ್ರ ಬರುತ್ತೆ ಇವರ ಒಂದು ಊರು, ಟೇಕಲ್ ಅಂತ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಇಲ್ಲಿರುವಂತಹ ಪ್ರಾಣಿ, ಪಕ್ಷಿ, ಹಸು, ಹೋರಿ, ನಮ್ಮ ದೇಶೀಯ ತಳಿಗಳು ಎಲ್ಲವನ್ನು ಕೂಡ ನೀವು ನೋಡಿ ಕಣ್ ತುಂಬಿಸ್ಕೊಬೋದು. ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾಟಿ ಕೋಳಿಗಳ ಸರ್ ಎಲ್ಲ? ಹೌದು ಮೇಡಮ್. ಅಲ್ಲಿ ಬಾತ್ಕೋಳಿ ಬರ್ತಾ ಇದೆ, ಕಡಕ್ ಕೂಡ ಇದೆ ಅನ್ಸುತ್ತೆ. ಕಡಕ್ ನತ್ತಿದೆ. ಸೊ ಎಲ್ಲ ನಾಟಿ ಕೋಳಿಗಳು, ಅದ್ರ ಜೊತೆಗೆ ಕಡಕ್ನಾಥ್ ಕೂಡ ಇದೆ, ಬಾತುಕೋಳಿ ಕೂಡ ಇದೆ. ನೋಡಿ ಕೆಳಗಡೆ ನೋಡ್ತಾ ಇರ್ಬೋದು, ಅಲ್ಲಿ ಬಾತುಕೋಳಿ ಹೋಗ್ತಾ ಇದಾವೆ. ಸೊ ಮೇಲೆ ಕುರಿ ಮೇಕೆಗಳನ್ನ ಸಾಕಿದ್ದಾರೆ, ಅದರಿಂದ ಬಿದ್ದಂತಹ ಇದು ವೇಸ್ಟೇಜ್ ಎಲ್ಲ ಕೂಡ ಇಲ್ಲಿ ಕೋಳಿಗಳಿಗಾಗುತ್ತೆ. ಹಂಗಾಗಿ ಕೆಳಗಡೆ ಕೋಳಿಗೆ ಜಾಗವನ್ನ ಮಾಡ್ಕೊಂಡಿದ್ದಾರೆ. ಕೋಳಿಗಳೆಲ್ಲ ಮನೆಗೆ ಉಪಯೋಗಿಸ್ಕೊತೀರಾ ಮನೆಗೆ? ಸೊ ಚೆನ್ನಾಗಿದೆ ನಾಟಿ ಕೋಳಿಗಳೆಲ್ಲವೂ ಕೂಡ. ತೆಗೆದ್ಬಿಡಮ್ಮ ಸರ್. ಏನಮ್ಮ ಹೆಸರು? ಸರ್ ಇಲ್ಲೊಂದು ಕರು ಇದೆ, ಇದನ್ನ ಇವರೇ ನೋಡ್ಕೊಳ್ಳೋದು. ಬನ್ನಿ ಇದನ್ನ ಕೇಳೋಣ. ಜಯಂತಮ್ಮ ಅಂತ ಯಾಕೆ ಹೆಸರು? ನೀವು ಇಲ್ಲಿ ನೋಡ್ಕೊಳ್ತೀರಾ ಹಸು ಹೋರಿಗಳನ್ನೆಲ್ಲ? ಏನ್ ಹೆಸರು ಇಟ್ಟಿದ್ದೀರಾ ಇದಕ್ಕೆ? ಗೌರಿ. ಎಷ್ಟು ತಿಂಗಳು ಇದಕ್ಕೆ? ಇದು ಗಿರ್ದ ಅಲ್ಲ ಮೇಡಮ್, ಸೀಮೆ ಹಸುದು. ಓಕೆ ಓಕೆ. ಸೊ ಗೌರಿ ಇದ್ರ ಹೆಸರು. ಇಲ್ಲಿರುವಂತಹ ಹಸು ಹೋರಿಗಳನ್ನ ನೋಡ್ಕೊಳ್ತಾರೆ.
ಸರ್ ನಿಮ್ಮ ಒಂದು ಫಾರ್ಮ್ ಬಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನಂಗಂತೂ. ನಮ್ಮ ವೀಕ್ಷಕರಿಗೂ ಕೂಡ ತುಂಬಾನೇ ಖುಷಿ ಆಗಿರುತ್ತೆ. ನಿಮ್ಮ ಒಂದು ಫಾರ್ಮ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಹಸು, ಓರಿ, ಕೋಳಿ, ಕುರಿ, ಮೇಕೆ, ಬಾತ್ಕೋಳಿ ಎಲ್ಲ ಕೂಡ ಇದೆ. ಕಂಪ್ಲೀಟ್ ಒಂದು ಚೆನ್ನಾಗಿದೆ ನೋಡೋದಕ್ಕೆ. ಕೊನೆಯದಾಗಿ ಏನಾದ್ರು ಹೇಳ್ತೀರಾ ಸರ್? ಏನಿಲ್ಲಮ್ಮ, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ. ನಮ್ಮ ಫಾರ್ಮ್ನ ಎಲ್ಲ ಪರಿಚಯ ಮಾಡಿಸಿದ್ದೀರಿ. ಎಲ್ಲ ವೀಕ್ಷಕರಿಗೆ ನಾನು ಹೇಳೋದು, ಮೂಲತಃ ರೈತ ಏನೇನು ಸೌಕರ್ಯ ಇಟ್ಕೊಬೇಕು, ಕೋಳಿಯಿಂದ, ಕುರಿಯಿಂದ, ನಾಟಿ ಕೋಳಿಯಿಂದ, ಬಾತ್ಕೋಳಿಯಿಂದ ಪ್ರತಿಯೊಂದು ದೇಶಿ ತಳಿಗಳು ಎಲ್ಲ ಇಟ್ಕೊಂಡು ಭಾಳ ಸಂತೋಷವಾಗಿ ನಾವು ನಮ್ಮ ಫ್ಯಾಮ್ಲಿಯಲ್ಲಿ ಇದು ಮಾಡ್ತಾಯಿದ್ದೀವಿ. ಅದನ್ನು ನೀವು ಯೂಟ್ಯೂಬ್ ಮುಖಾಂತರ ತೋರಿಸೋದಕ್ಕೆ ಬಂದಿದ್ದೀವಿ. ನಿಮಗೆ ವಿಶೇಷವಾದ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ರೈತರು ನಾನು ಹೇಳೋದು, ರೈತರಿಗೆ ನಿಮಗೇನು ಕಷ್ಟ ಆಗಲ್ಲ. ಎಲ್ಲ ಪ್ರಾಣಿಗಳನ್ನು ಇಟ್ಕೊಂಡು ಪೋಷಣೆ ಮಾಡಿರಿ, ದೇಶಿ ತಳಿಗಳನ್ನ ಉಳಿಸ್ರಿ, ಬೆಳೆಸ್ರಿ ಅಂತೇಳಿ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ಪ್ರತಿ ಸಲ ಭೇಟಿಯಾದಾಗೂ ಕೂಡ. ಸಾಕಷ್ಟು ಒಂದು ಹಳ್ಳಿಕರ ಬಗ್ಗೆ ಆಗಿರ್ಬೋದು, ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಾಕಷ್ಟು ಒಂದು ಒಲವನ್ನು ಇಟ್ಕೊಂಡಿದ್ದೀರಾ. ಇದೇ ರೀತಿ ನಿಮ್ಮ ಒಂದು ಪ್ರೀತಿಯನ್ನು ಮುಂದುವರಿಸ್ಕೊಂಡು ಹೋಗಿ, ಪ್ರಾಣಿಗಳ ಮೇಲೆ ಇರುವಂತಹ ಪ್ರೀತಿಯನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಪ್ಲಮ್ಮ ಜಾತ್ರೆ ಈಗ ಇನ್ನೇನು ಜನವರಿ 1ರಿಂದ ಶುರು ಆಗ್ತಾ ಇದೆ. ಜನವರಿ 4ನೇ ತಾರೀಕು ಸರ್ ಅವರ ಹಳ್ಳಿಕಾರ ಓರಿಗಳ 5 ಜೊತೆ ಹಳ್ಳಿಕಾರ ಓರಿಗಳ ಒಂದು ಮೆರವಣಿಗೆಯನ್ನು ತುಂಬ ಅದ್ದೂರಿಯಾಗಿ ಇಟ್ಕೊಂಡಿದ್ದಾರೆ. 4ನೇ ತಾರೀಕು ಎಲ್ಲ ವೀಕ್ಷಕರು, ರೈತರು ಎಲ್ಲರೂ ಕೂಡ ಬಂದು ಮೆರವಣಿಗೆನ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಜಾತ್ರೆ ಶುರುವಾದಾಗಿಂದ ಕೊನೆವರೆಗೂ ಕೂಡ ಇವರ ಒಂದು ಚಪ್ಪರದಲ್ಲಿ ಅನ್ನದಾನದ ಒಂದು ವ್ಯವಸ್ಥೆ ಕೂಡ ಇರುತ್ತೆ. ಯಾವ ರೈತರು ಕೂಡ, ವೀಕ್ಷಕರು ಕೂಡ ಯಾರು ಕೂಡ ಹಾಗೆ ಹಸ್ಕೊಂಡು ಹೋಗಬೇಡಿ, ಬಂದು ಇವರ ಒಂದು ಚಪ್ಪರದಲ್ಲಿ ಊಟವನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಇವರ ಒಂದು ಫಾರ್ಮನ್ನು ನೋಡಿ ತುಂಬ ಖುಷಿ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಎಲ್ಲವನ್ನು ಕೂಡ ನೋಡಿ. ಸೊ ಹಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಮ್ಮ ರೈತರಿಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಸೊ ಹಾಗಾದರೆ ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ನಿಮ್ಮನ್ನು ಸಪ್ಲಮ್ಮ ಜಾತ್ರೆನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಆ್ಯಂಡ್ ಟೇಕ್ ಕೇರ್. ಬೈ ಬಾಯ್. ನಮಸ್ತೆ.